ನಮಸ್ಕಾರ ಸ್ನೇಹಿತರೆ. ವೇದಗಳು ಭಾರತದ ಸಂಸ್ಕೃತಿಯ ಧಾರ್ಮಿಕ ಪರಂಪರೆಯ ಮೂಲ ಗ್ರಂಥಗಳು. ವೇದ ಎಂಬ ಪದವು ಸಂಸ್ಕೃತದ ವೇದ್ ಎಂಬ ಪದದಿಂದ ಬಂದಿದೆ. ವೇದ ಅಂದರೆ ಜ್ಞಾನ ಎಂದು ಅರ್ಥ. ವೇದಗಳು ಜ್ಞಾನದ ದಿವ್ಯ ನಿಧಿಗಳಾಗಿದೆ. ವೇದಗಳು ಅನಾದಿ ಮತ್ತು ಅನಂತ ಎಂಬುದು ಪ್ರತಿಯೊಬ್ಬ ಭಾರತೀಯರ ನಂಬಿಕೆ. ವೇದಗಳಲ್ಲಿ 4 ವೇದಗಳು, ಅದರಲ್ಲಿ ಋಗ್ವೇದದ ಬಗ್ಗೆ ಕೆಲವು ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಋಗ್ವೇದ ಇದು ವಿಶ್ವದ ಸಾಹಿತ್ಯದ ಮೇರು ಕೃತಿಯಾಗಿದೆ. ಹಾಗೆ ವಿಶ್ವದ ಪ್ರಾಚೀನ ಕೃತಿ ಎಂಬ ಹೆಗ್ಗಳಿಕೆಯು ಈ ವೇದಕ್ಕಿದೆ. ಇದರಲ್ಲಿ ಇಂದ್ರ, ಅಗ್ನಿ, ವಾಯು, ಸೂರ್ಯ, ಉಷಾ ಮುಂತಾದ ದೇವತೆಗಳನ್ನು ಕುರಿತು ಹೇಳಿದ ಶ್ಲೋಕಗಳಿದೆ. ಜಗತ್ತಿನ ಸೃಷ್ಟಿ, ಆತ್ಮ, ಪರಮಾತ್ಮ, ಜನನ, ಮರಣ, ದೇವಲೋಕ, ಭೂಲೋಕ ಮುಂತಾದ ವಿಷಯಗಳ ಬಗ್ಗೆ ವಿಚಾರಗಳಿದೆ. ಇದರಲ್ಲಿ 1028 ಶ್ಲೋಕಗಳಿದ್ದು ಇದನ್ನ 10 ಮಂಡಳಗಳಾಗಿ ವಿಭಾಗಿಸಲಾಗಿದೆ. ಈ ವೇದವು ವೇದ ಕಾಲದ ಆರ್ಯರ ರಾಜಕೀಯ, ಧಾರ್ಮಿಕ ಮತ್ತು ಸಾಮಾಜಿಕ ಜೀವನವನ್ನು ತಿಳಿದುಕೊಳ್ಳಲು ಮುಖ್ಯ ಆಧಾರವಾಗಿದೆ. ಈ ವೇದಗಳ ಕಾಲದ ಬಗ್ಗೆ ನಿಖರವಾದ ವಿಚಾರಗಳಿಲ್ಲ. ಆದರೆ ಮನುಷ್ಯ ಬರಹ, ಕಲೆ ಇವುಗಳು ಯಾವುದನ್ನು ಕೂಡ ತಿಳಿಯದಿರುವ ಕಾಲವನ್ನ ಇತಿಹಾಸ ಪೂರ್ವ ಕಾಲ ಅಂತ ಗುರುತಿಸಲ್ಪಟ್ಟಿದೆ. ಅದರ ನಂತರ ಮನುಷ್ಯ ಬರಹ, ಕಲೆ ಇವುಗಳನ್ನೆಲ್ಲವನ್ನು ಕಲಿತ ನಂತರದ ಕಾಲವನ್ನ ಇತಿಹಾಸದ ಕಾಲಗಳು ಅಂತ ಗುರುತಿಸಲ್ಪಟ್ಟಿದೆ. ಇಲ್ಲಿ ಬರಹಗಳು ಇರುವುದರಿಂದ ಮನುಷ್ಯ ಇದನ್ನ ಇತಿಹಾಸದ ಕಾಲದಲ್ಲೇ ಬರೆದಿರ್ಬೋದು ಅಂತ ತಿಳ್ಕೊಳ್ಬಹುದು. ಈ ವೇದಗಳಲ್ಲಿ ಸಪ್ತ ಸಿಂಧು, ಗಂಗಾ, ಯಮುನಾ, ಹಿಮಾಲಯ ಪರ್ವತಗಳ ಬಗ್ಗೆನೂ ವಿವರಗಳಿದೆ. ಶೌನಕ ಮಹರ್ಷಿಗಳು ಪರಮಾತ್ಮ ವಿಷ್ಣುವಿಗೆ ನಮಸ್ಕರಿಸಿ ಮತ್ತು ಮಂತ್ರಾಧಿಷ್ಠರಾದ ಋಷಿಗಳಿಗೂ ನಮಸ್ಕರಿಸಿ ಈ ಗ್ರಂಥವನ್ನು ಬರೆಯಲು ಪ್ರಾರಂಭಿಸಿದ್ರು ಅಂತ ಹೇಳ್ತಾರೆ. ಕರ್ಮದಿಂದ ಪ್ರಪಂಚವು ತುಂಬಿ ಹೋಗಿದ್ದಂತ ಸಮಯ. ಈ ಗ್ರಂಥಗಳನ್ನ ಬರೆಯುವಾಗಲೂ ಕೂಡ ಪ್ರಪಂಚ ಕರ್ಮಗಳಿಂದ ತುಂಬಿ ಹೋಗಿತ್ತು ಅನ್ನೋ ವಿಚಾರಗಳು ಇದರಿಂದ ನಮಗೆ ತಿಳಿದು ಬರುತ್ತೆ. ಮನುಷ್ಯ ತನ್ನ ಒಳಿತಿಗಾಗಿ ಮತ್ತು ಇತರರ ಒಳಿತಿಗಾಗಿ ಕೂಡ ಕರ್ಮವನ್ನು ಮಾಡುವುದು ರೂಢಿಯಲ್ಲಿದೆ. ಇದರ ವಿವರಣೆಯನ್ನ ಶೌನಕ ಮಹರ್ಷಿಗಳು ಋಗ್ವೇದದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಋಷಿಗಳ ಮತ್ತು ದೇವತೆಗಳ ವಿವರಣೆ ಕೂಡ ಇದರಲ್ಲಿದೆ. ಅದರ ಜೊತೆಗೆ ಇದರಲ್ಲಿ ಕೊಟ್ಟಿರುವಂತ ಸೂಕ್ತಗಳನ್ನ ಜಪಿಸುವುದರಿಂದ ಜಪಿಸುವವರಿಗೆ ಮಂಗಳಗಳು ಉಂಟಾಗುತ್ತೆ ಅಂತನೂ ಹೇಳಿದ್ದಾರೆ. ಉದಾಹರಣೆಗೆ ಯಾವ ರೀತಿಯಾದಂತ ಸೂಕ್ತಗಳು ಇದರಲ್ಲಿ ಇದೆ ಅಂದ್ರೆ, ಕಳ್ಳಕಾಕರಿಂದ ಸಂಪಾದನೆಯನ್ನು ಸಂಪಾದಿಸುವುದು ಮತ್ತು ರಕ್ಷಿಸುವುದು, ಇದಕ್ಕಾಗಿ ಒಂದು ಸೂಕ್ತವಿರುತ್ತೆ. ಆ ಸೂಕ್ತವನ್ನ ಜಪಿಸುವುದರಿಂದ ಉತ್ತಮವಾದಂತ ಸಂಪಾದನೆಯನ್ನ ಮಾಡಬಹುದು. ಅದರ ಜೊತೆಗೆ ಸಂಪಾದನೆ ಮಾಡಿದನ್ನು ಕಳ್ಳಕಾಕರಿಂದ ಕಾಪಾಡಿಕೊಳ್ಳಬಹುದು ಅಂತ ವಿವರಣೆ ಇದೆ. ಅದೇ ರೀತಿ ಮುಂದುವರೆದು, ತಿಂದ ಆಹಾರಗಳು ಜೀರ್ಣವಾಗದೇ ಇದ್ರೆ ಅದಕ್ಕೂ ಕೂಡ ಒಂದು ಸೂಕ್ತವಿದೆ. ಆ ಸೂಕ್ತವನ್ನ ಜಪಿಸುವುದರಿಂದ ತಿಂದಂತ ಆಹಾರವು ಜೀರ್ಣವಾಗುತ್ತೆ, ಆರೋಗ್ಯಕರವಾಗಿ ಇರ್ಬೋದು ಅಂತನೂ ಹೇಳಿದ್ದಾರೆ. ದೊಡ್ಡದಾದಂತ ಒಂದು ನದಿ ಇರುತ್ತೆ, ಆ ನದಿಯನ್ನ ನಾವು ದಾಟಬೇಕು. ನದಿಯನ್ನ ದಾಟಬೇಕಾದ್ರೆ ಅಪಾಯ ತುಂಬಾ ಅತಿ ಹೆಚ್ಚಾಗಿರುತ್ತೆ. ಆ ಅಪಾಯಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಮತ್ತು ಎಷ್ಟೇ ದೊಡ್ಡದಾದ ನದಿ ಆದ್ರೂ ಕೂಡ ಆ ನದಿಯನ್ನು ಸುಲಭವಾಗಿ ದಾಟಲು ಅದಕ್ಕೂ ಕೂಡ ಒಂದು ಸೂಕ್ತವಿದೆ. ಹುದ್ದ ಊರ್ಮೆ ಅನ್ನೋ ಸೂಕ್ತ. ಈ ಸೂಕ್ತವನ್ನ ಜಪಿಸುವುದರಿಂದ ಸುಲಭವಾಗಿ ನಾವು ಎಷ್ಟೇ ದೊಡ್ಡ ನದಿಯಾದ್ರೂ ಕೂಡ ಆ ನದಿಗಳನ್ನ ದಾಟಬಹುದು ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ತೇವೆ, ಮನೆಗೆ ಬರಕ್ಕೆ ಅಸಾಧ್ಯವಾದಂತ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಅಂತ ಪರಿಸ್ಥಿತಿಗಳು ನಿರ್ಮಾಣವಾದಾಗ ಅದಕ್ಕೂ ಕೂಡ ಒಂದು ಸೂಕ್ತವಿದೆ. ಆ ಸೂಕ್ತವನ್ನ ಜಪಿಸುವುದರಿಂದ ನಾವು ಸುಲಭವಾಗಿ ಮನೆಯನ್ನ ತಲುಪಬಹುದು ಅನ್ನೋ ವಿಚಾರಗಳು ಕೂಡ ಈ ಋಗ್ವೇದದಲ್ಲಿ ಅಡಗಿದೆ. ಅದೇ ರೀತಿ ಇಂದ್ರ ಸರ್ವತ ಅನ್ನೊಂದು ಸೂಕ್ತವಿದೆ. ಈ ಸೂಕ್ತವನ್ನ ಜಪಿಸುವುದರಿಂದ ಆಯಸ್ಸು ಮತ್ತು ಹಣದ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾರೆ. ಇಂಥದ್ದೇ ಅನೇಕ ವಿಚಾರಗಳಿಗೆ ಉಪಯೋಗ ಆಗುವಂತ ವಿಷಯಗಳು ಈ ಗ್ರಂಥದಲ್ಲಿದೆ. ಮಾನಸಿಕ ಚಿಂತೆಯಿಂದ ಮುಕ್ತಿ ಪಡೆಯುವುದು, ರೋಗಗಳಿಂದ ಮುಕ್ತಿ ಪಡೆಯುವುದು, ಈ ರೀತಿ ಮನುಷ್ಯನ ಜೀವನಕ್ಕೆ ಅನುಕೂಲವಾಗುವಂತ ಅನೇಕ ವಿಚಾರಗಳು ಈ ಗ್ರಂಥದಲ್ಲಿ ಇದೆ. ಇದರಲ್ಲಿರುವ ಸೂಕ್ತಗಳನ್ನ ಜಪನೆ ಮಾಡುವುದರಿಂದ ದೇವತೆಗಳು ಪ್ರಸನ್ನರಾಗ್ತಾರೆ, ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ ಅನ್ನೋ ವಿವರಗಳನ್ನ ನೀಡಿದ್ದಾರೆ. ಋಗ್ವೇದದ ಅಧ್ಯಯನವನ್ನು ಮಾಡದೇ ಇರುವವನಿಗೆ ಯಾವ ರೀತಿಯಾದಂತ ಫಲವು ಪ್ರಾಪ್ತಿ ಆಗುವುದಿಲ್ಲ, ಅವನು ಅದೃಷ್ಟ ಇಲ್ಲದವನು ಅಂತನೂ ಹೇಳಿದ್ದಾರೆ. ಮುಂದುವರೆದು ಹೇಳಿದ್ದಾರೆ, ಈ ವೇದಗಳು ರತ್ನದಿಂದ ತುಂಬಿರುವ ಮನೆ ಇದ್ದಂತೆ. ಇದನ್ನು ದೋಣಿಯನ್ನಾಗಿ ಮಾಡಿಸಿಕೊಂಡು ಜೀವನದಲ್ಲಿ ಬರುವಂತ ಎಲ್ಲಾ ದುಃಖಗಳನ್ನು ಕೂಡ ಸುಲಭವಾಗಿ ಆ ದುಃಖದಿಂದ ಪಾರಾಗುವಂತೆ ಇದರಲ್ಲಿರುವಂತಹ ವಿಚಾರಗಳು ಸುಖವಾದ ನೆಮ್ಮದಿಯಾದ ಜೀವನವನ್ನ ಸಾಗಿಸೋಕೆ ಉಪಯೋಗವಾಗಲಿದೆ. ಆದ್ದರಿಂದ ಈ ವೇದಗಳನ್ನ ಸರ್ವರೂ ಕೂಡ ಓದಿ ಅಭ್ಯಾಸ ಮಾಡಿ ಇದರಲ್ಲಿರುವ ಉತ್ತಮ ವಿಚಾರಗಳನ್ನ ಅಳವಡಿಸಿಕೊಂಡು ನೆಮ್ಮದಿಯಾದ ಜೀವನವನ್ನು ಸರ್ವರೂ ಸಾಗಿಸಿ ಅನ್ನೋ ರೀತಿಯಲ್ಲಿ
ವಿವರಗಳನ್ನ ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ ಈ ವೇದಗಳನ್ನ ಸರ್ವರೂ ಓದ್ಬೋದು ಅಂತ ಹೇಳಿದರೆ ಹೊರತು ಹಿಂದೂಗಳು ಮಾತ್ರ ಈ ವೇದಗಳನ್ನ ಓದಿ, ಈ ಗ್ರಂಥವನ್ನ ಕೇವಲ ಬ್ರಾಹ್ಮಣರು ಮಾತ್ರ ಓದಿ ಅಂತ ಇಲ್ಲಿ ಹೇಳಿಲ್ಲ. ಈ ಗ್ರಂಥವನ್ನ ಸರ್ವರು ಓದಿ ಸರ್ವರು ಈ ಗ್ರಂಥದ ಉಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇದರಿಂದ ಸ್ಪಷ್ಟವಾಗಿ ಒಂದು ವಿಚಾರ ತಿಳಿಯುವುದೇನೆಂದರೆ, ಭಾರತೀಯರು ಆದಿ ಕಾಲದಿಂದಲೂ ಸರ್ವರ ಒಳಿತನ್ನ ಬಯಸುತ್ತಿದ್ರು, ಲೋಕ ಕಲ್ಯಾಣವನ್ನ ಬಯಸ್ತಿದ್ರು. ಆ ಲೋಕ ಕಲ್ಯಾಣದ ಮೂಲಕ ಸರ್ವರು ಉತ್ತಮವಾದಂತ ನೆಮ್ಮದಿಯಾದಂತ ಜೀವನವನ್ನ ಸಾಗಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಅನೇಕ ರೀತಿಯಾದಂತ ಉತ್ತಮ ವಿಚಾರಗಳನ್ನ ಗ್ರಂಥಗಳ ಮೂಲಕ ನಮ್ಗೆ ನೀಡಿದ್ದಾರೆ. ಯಾವುದೇ ಒಂದು ಗ್ರಂಥವನ್ನಾಗಿರ್ಬೋದು, ಪುಸ್ತಕವನ್ನಾಗಿರ್ಬೋದು ಓದುವುದರಿಂದ ನಾವು ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಅದನ್ನು ಓದುವುದರಿಂದ ಅದರಲ್ಲಿರುವಂತಹ ಜ್ಞಾನವನ್ನ ನಾವು ಪಡೆದುಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರೇ ಧನ್ಯವಾದ ಸಲ್ಲಿಸುತ್ತಾ, ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.